ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ದ್ವಿತೀಯ PUC ಕನ್ನಡದಲ್ಲಿ ವಚನಗಳು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ. ನೋಡಿ, ಮೊದಲಿಗೆ ಬಸವಣ್ಣನವರ ವಚನಗಳು, ಇದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳು ಇರುತ್ತೆ. ನೋಡಿ ಮಕ್ಕಳ, ಮೊದಲಿಗೆ ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ಪ್ರಶ್ನೆ 1ರಲ್ಲಿ ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಉತ್ತರವನ್ನು ನೋಡಿ ಮಕ್ಕಳ. ಈ ಮೇಲಿನ ವಾಕ್ಯವನ್ನು ಬಸವಣ್ಣನವರ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಡಾಂಬಿಕ ಭಕ್ತಿಯನ್ನು ವಿಡಂಬಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ವಾಕ್ಯವನ್ನು ರಚಿಸಿದ್ದಾರೆ. ಲಿಂಗವನ್ನು ಮೈಮೇಲೆ ಧರಿಸಿ ಶಿವಭಕ್ತನೆಂಬ ತೋರಿಕೆಯ ಭಕ್ತಿ ಆಚರಿಸುವುದಕ್ಕಿಂತ ಶಿವಪಥದಲ್ಲಿ ನಡೆಯುವುದು ಮುಖ್ಯವೆಂಬುದು ಬಸವಣ್ಣನವರ ಅಭಿಪ್ರಾಯವಾಗಿದೆ. ಆಯುಷ್ಯವಿಲ್ಲದವನ ಕೈಯಲ್ಲಿ ಅರ್ಥರೇಖೆ ಇದ್ದ ಮಾತ್ರಕ್ಕೆ ಸುಖಿಸಬಲ್ಲನೆ. ಅರ್ಥ, ಸಂಪತ್ತನ್ನು ಅನುಭವಿಸಲು ಆಯುಷ್ಯ ಮುಖ್ಯ. ಅಂತೆಯೇ ಅಂಗದ ಮೇಲೆ ಶಿವಲಿಂಗವಿದ್ದ ಮಾತ್ರಕ್ಕೆ ಉಪಯೋಗವಿಲ್ಲ. ಶಿವಪಥವನ್ನು ಅರಿತು ನಡೆಯುವುದು ನಿಜ ಭಕ್ತನ ಲಕ್ಷಣ ಎಂದು ಬಸವಣ್ಣನವರು ತಿಳಿಸಿದ್ದಾರೆ. ಪ್ರಶ್ನೆ 2 ನೋಡಿ. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ಉತ್ತರವನ್ನು ನೋಡಿ. ಬಸವಣ್ಣನವರ ವಚನವೊಂದರಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಮರ್ಕಟ ಎಂದರೆ ಮಂಗ ಅಥವಾ ಕೋತಿ. ಕೋತಿಗೆ ಮಾಣಿಕ್ಯದ ಬೆಲೆ ತಿಳಿಯದು. ಹಾಗಾಗಿ ತನ್ನ ಕೈಯೊಳಗಿರುವ ಮಾಣಿಕ್ಯವನ್ನು ಅದು ಕಲ್ಲಿನಂತಹ ಕ್ಷುಲ್ಲಕ ನಿರುಪಯುಕ್ತ ವಸ್ತು ಎಂದೇ ಭಾವಿಸುತ್ತದೆ. ಇದೇ ರೀತಿಯಲ್ಲಿ ಲಿಂಗದ ಮೌಲ್ಯ ಮಹತ್ವ ತಿಳಿಯದ ಡಾಂಬಿಕ ಭಕ್ತ ತಾನು ಧರಿಸಿರುವ ಶಿವಲಿಂಗದ ಮಹತ್ವವನ್ನರಿಯದೆ ವರ್ತಿಸುತ್ತಾನೆ. ಇದರಿಂದ ಯಾವ ಉಪಯೋಗವೂ ಇಲ್ಲ. ಇಂತಹ ಡಾಂಬಿಕನ ಅಂಗದ ಮೇಲೆ ಲಿಂಗವಿರುವುದು ಮರ್ಕಟನ ಕೈಯೊಳಗೆ ಮಾಣಿಕ್ಯದಂತೆ ಎಂಬುದು ಬಸವಣ್ಣನವರ ಅಭಿಪ್ರಾಯವಾಗಿದೆ. ಪ್ರಶ್ನೆ 3 ನೋಡಿ ಮಕ್ಕಳ. ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಉತ್ತರ, ಬಸವಣ್ಣನವರ ಪ್ರಸಿದ್ಧವಾದ ವಚನವೊಂದರ ವಾಕ್ಯವಿದು. ಕಾಯಬೇಕಾದ ದೇವರೇ ಕೊಲ್ಲಲು ನಿರ್ಧರಿಸಿದಾಗ ಯಾರಿಂದಲೂ ರಕ್ಷಿಸಲು ಸಾಧ್ಯವಿಲ್ಲವೆಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳಿದ್ದಾರೆ. ಮನೆಯೊಳಗಿರುವ ಒಲೆ ಹತ್ತಿ ಉರಿಯುತ್ತಿದ್ದಾಗ ಅದರ ಶಾಖವನ್ನು ತಾಳಿಕೊಂಡು ನಿಲ್ಲಬಹುದು. ಆದರೆ ನಾವು ನಿಂತಿರುವ ನೆಲವೇ ಹತ್ತಿ ಉರಿಯತೊಡಗಿದರೆ ತಾಳೆ ನಿಲ್ಲಲು, ಬದುಕುಳಿಯಲು ಅಸಾಧ್ಯವೆಂಬುದು ಬಸವಣ್ಣನವರ ಅಭಿಪ್ರಾಯವಾಗಿದೆ. ಇದನ್ನು ಇನ್ನಿತರ ಉದಾಹರಣೆಗಳ ಮೂಲಕ ಅವರು ನಿರೂಪಿಸಿದ್ದಾರೆ. ಪ್ರಶ್ನೆ 4 ನೋಡಿ. ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ. ಉತ್ತರ, ಬಸವಣ್ಣನವರ ವಚನದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ತಾಯ ಗರ್ಭದಿಂದ ಹೊರಬಂದ ಕೂಡಲೇ ಮಗು ಕಾತರಿಸುವುದು ತಾಯಿಯ ಎದೆಹಾಲಿಗೆ. ತಾಯಿ ಹಾಲು ಕುಡಿಸಿ ಮಗುವನ್ನು ಪೊರೆಯುತ್ತಾಳೆ. ಅವಳು ಕುಡಿಸುವ ಎದೆಹಾಲು ಮಗುವಿನ ಪಾಲಿಗೆ ಅಮೃತವಿದ್ದಂತೆ. ಒಂದು ವೇಳೆ ಅವಳು ಕುಡಿಸುವ ಎದೆಹಾಲು ಅಮೃತವಾಗುವ ಬದಲಿಗೆ ವಿಷವಾದರೆ ಯಾರೂ ಮಗುವನ್ನು ಉಳಿಸಲಾಗಲಿ ಪೊರೆಯಲಾಗಲಿ ಸಾಧ್ಯವಿಲ್ಲ. ಇದರಂತೆಯೇ ತಾಯಿಯಂತೆ ಪೊರೆಮ ದೇವರೇ ಶಿಕ್ಷಿಸತೊಡಗಿದಾಗ ಯಾರಿಂದಲೂ ರಕ್ಷಿಸಲಾಗದೆಂಬುದನ್ನು ಬಸವಣ್ಣ ಈ ಮೇಲಿನ ವಾಕ್ಯದ ಮೂಲಕ ವಿವರಿಸಿದ್ದಾಳೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. 1 ಅಂಕದ ಪ್ರಶ್ನೆಗಳು, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ತನು ಯಾವಾಗ ಕರಗಬೇಕು. ಉತ್ತರವನ್ನು ನೋಡಿ. ತನು ಮನ ಬೆರೆಸಿದಲ್ಲಿ ಕರಗಬೇಕು. ಪ್ರಶ್ನೆ 2. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಉತ್ತರ, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಪ್ರಶ್ನೆ 3. ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು. ಉತ್ತರ, ಶಿವಪಥವನ್ನು ಅರಿಯದಿದ್ದರೆ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ. ಪ್ರಶ್ನೆ 4. ಬಸವಣ್ಣನವರ ವಚನಗಳ ಅಂಕಿತ ಯಾವುದು. ಉತ್ತರ, ಬಸವಣ್ಣನವರ ವಚನಗಳ ಅಂಕಿತ ಅಂತ ಹೇಳಿದ್ರೆ ಕೂಡಲ ಸಂಗಮ ದೇವ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. 2 ಅಂಕಗಳ ಪ್ರಶ್ನೆಗಳು, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಯಾವ ಗುಣಗಳಿಲ್ಲದವನು
ಡಾಂಬಿಕನೆನಿಸುತ್ತಾನೆ? ಉತ್ತರವನ್ನು ನೋಡಿ ಮಕ್ಕಳ. ನಿರಹಂಕಾರ ಸಹಜೀವಿಗಳಲ್ಲಿ ಹೃದಯ ವೈಶಾಲ್ಯತೆ ಶಿವಪಥವನ್ನರಿಯುವ ಗುಣಗಳಿಲ್ಲದವನು ಡಾಂಬಿಕನೆನಿಸುತ್ತಾನೆ. ಪ್ರಶ್ನೆ 2. ಶಿವಪಥವನ್ನು ಅರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ? ಉತ್ತರ. ಶಿವಪಥವನ್ನರಿಯದೆ ಕೈಯಲ್ಲಿ ಲಿಂಗ ಧರಿಸಿದವನನ್ನು ಚಂದ್ರಾಯುಧ ಹಿಡಿದ ಹೇಡಿಗೆ, ಕುರುಡನ ಕೈಯೊಳಗಿನ ಕನ್ನಡಿಗೆ, ಕೈಯಲ್ಲಿ ಮಾಣಿಕ್ಯವಿಡದ ಮರ್ಕಟನಿಗೆ ಹೋಲಿಸಿ ವಿಡಂಬಿಸಲಾಗಿದೆ. ಪ್ರಶ್ನೆ 3 ನೋಡಿ. ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು? ಉತ್ತರ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ದರೆ ಎತ್ತಿ ಉರಿದಡೆ ನಿಲ್ಲಲಾಗದು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. 4 ಅಂಕಗಳ ಪ್ರಶ್ನೆಗಳು, 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು? ಉತ್ತರ. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಹೀಗಿವೆ. ದೇವರು ಮತ್ತು ಭಕ್ತನ ಮನಗಳೆರಡೂ ಬೆರೆತಾಗ ದೇಹ ಕರಗಬೇಕು. ದೇವರ ವಿಗ್ರಹವನ್ನು ಸ್ಪರ್ಶಿಸಿದಾಗ ಭಕ್ತನಿಗೆ ರೋಮಾಂಚನ ಪುಳಕವಾಗಬೇಕು. ವಿಗ್ರಹವನ್ನು ಕಂಡಾಗ ಸಂತೋಷದಿಂದ ಕಣ್ಣೀರು ಸುರಿಸಬೇಕು. ಸ್ತೋತ್ರ ಮಾಡುವಾಗ ಗಂಟಲು ಗದ್ದದವಾಗಬೇಕು. ಇವೆಲ್ಲವೂ ಕೂಡಲ ಸಂಗಮ ದೇವನನ್ನು ನಿಜವಾಗಿ ಆರಾಧಿಸುವವರ ಚಿಹ್ನೆಗಳು. ಪ್ರಶ್ನೆ 2 ನೋಡಿ ಮಕ್ಕಳ. ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ? ಉತ್ತರ. ಶಿವಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ಮಾತ್ರಕ್ಕೆ ಆತ ಭಕ್ತನೆನಿಸುವುದಿಲ್ಲ. ನಿಜವಾದ ಭಕ್ತನೆನಿಸಬೇಕಾದರೆ ಶಿವಪಥವನ್ನು ಅರಿತುಕೊಳ್ಳುವುದು ಮುಖ್ಯವೆಂಬ ಅಭಿಪ್ರಾಯ ಬಸವಣ್ಣನವರದು. ಶಿವಪಥವನ್ನರಿಯದೆ ಶಿವಲಿಂಗವನ್ನು ಕೈಯಲ್ಲಿ ಹಿಡಿದುಕೊಳ್ಳುವುದನ್ನು ಆಯುಷ್ಯವಿಲ್ಲದವನ ಕೈಯೊಳಗಣ ಅರ್ಥರೇಖೆಗೂ, ಹೇಡಿಯ ಕೈಯಲ್ಲಿರುವ ಚಂದ್ರಾಯುಧಕ್ಕೂ, ಕುರುಡನ ಕೈಯೊಳಗಿರುವ ಕನ್ನಡಿಗೂ, ಮರ್ಕಟ ಹಿಡಿದಿರುವ ಮಾಣಿಕ್ಯಕ್ಕೂ ಸಮೀಕರಿಸಿರುವ ಬಸವಣ್ಣನವರು ಈ ಎಲ್ಲ ಉದಾಹರಣೆಗಳಲ್ಲಿ ಕಂಡುಬರುವ ಅಪ್ರಯೋಜನದಂತೆ ಶಿವಪಥವನ್ನರಿಯದ ಶಿವಭಕ್ತನ ಕೈಯೊಳಗಣ ಶಿವಲಿಂಗ ಎಂದಿದ್ದಾರೆ. ಇದು ನಿರರ್ಥಕ ಭಕ್ತಿಯ ದಾರಿ ಎಂಬುದು ಅವರ ಖಚಿತಾಭಿಪ್ರಾಯವಾಗಿದೆ. ಪ್ರಶ್ನೆ 3 ನೋಡಿ ಮಕ್ಕಳ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ಉತ್ತರ. ರಕ್ಷಕರೇ ಭಕ್ಷಕರಾದಾಗ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಎಂಬ ಒಂದೇ ಅರ್ಥದ ಗಾದೆ ಮಾತುಗಳು ನಮ್ಮಲ್ಲಿ ಬಳಕೆಯಲ್ಲಿವೆ. ಕಾಯುವವರೇ ಕೊಲ್ಲಲು ತೀರ್ಮಾನಿಸಿದಾಗ ನಮ್ಮನ್ನು ಇನ್ಯಾರಿಂದಲೂ ರಕ್ಷಿಸಲಾಗುವುದಿಲ್ಲ. ಇದನ್ನು ಬಸವಣ್ಣ ಹಲವು ನಿದರ್ಶನಗಳೊಂದಿಗೆ ಸೊಗಸಾಗಿ ಚಿತ್ರಿಸಿದ್ದಾರೆ. ಅಡುಗೆ ಮನೆಯಲ್ಲಿ ಒಲೆ ಉರಿಯುವುದು ಅಗತ್ಯ. ಆಗ ಒಲೆ ಎದುರು ನಿಲ್ಲುವ ಶಕ್ತಿ ನಮಗಿದೆ. ಆದರೆ ನಾವು ವಾಸಿಸುವ ಈ ದರೆ ಹತ್ತಿ ಉರಿದರೆ ನಾವು ನಿಲ್ಲುವುದಾದರೂ ಎಲ್ಲಿ? ಕೆರೆಯ ಏರಿಯೇ ನೀರನ್ನೆಲ್ಲ ಕುಡಿದರೆ ಕೆರೆಯ ನೀರಿಗೆ ರಕ್ಷಣೆ ಇರದು. ಬೇಲಿ ಇರುವುದು ಬೆಳೆಯನ್ನು ರಕ್ಷಿಸಲು. ಅದೇ ಬೆಳೆಯನ್ನು ಮೇಯ್ದು ಹಾಕಿದರೆ ರಕ್ಷಣೆ ಹೇಗೆ? ಅದರಂತೆಯೇ ಮನೆಯನ್ನು ಪಾಲಿಸಬೇಕಾದ ಸದ್ಗುಣಗಳ ಗಣಿಯಾದ ಗೃಹಿಣಿಯು ಕಳ್ಳಿಯಾದರೆ, ಅಮೃತವಾಗಬೇಕಾದ ತಾಯಿಯ ಎದೆಹಾಲು ನಂಜಾಗಿ ಕೊಲ್ಲುವಂತಾದರೆ, ಈ ಎಲ್ಲ ವಿಘಟನೆಗಳೂ ಕೂಡ ಕಾಯುವ ದೈವದ ಕೊಲ್ಲುವ ಬುದ್ಧಿಯ ಸಂಕೇತವಾಗಿವೆ. ಹೀಗಾದಲ್ಲಿ ರಕ್ಷಿಸಲು ಇನ್ನಾರಿಗೂ ಸಾಧ್ಯವಿಲ್ಲ ಎಂಬುದನ್ನು ಬಸವಣ್ಣನವರು ವಿವರಿಸಿದ್ದಾರೆ. ಮಕ್ಕಳ, ಇಲ್ಲಿಗೆ ಬಸವಣ್ಣನವರ ವಚನಗಳಿಗೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ. ಮಕ್ಕಳ, ಇನ್ನು ಮುಂದೆ ಬರುವಂತಹ ವಚನಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅದನ್ನು ಸಹ ನೀವು ಫಾಲೋ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.